ಹಾಗಾದ್ರೆ ಪೊಲೀಸರು ಈಕೆಯನ್ನ ಪತ್ತೆ ಹಚ್ಚಿದ್ದು ಹೇಗೆ? ಈ ವಿವಾಹಿತ ಮಹಿಳೆ ಪ್ರಿಯಾಂಕಾಳನ್ನ ಪತ್ತೆ ಹಚ್ಚಿದ ಒಂದು ಘಟನೆಯೇ ರಣರೋಚಕ. ಕೆರೆ ಬಳಿ ಈಕೆಯ ಬ್ಯಾಗ್ ಸಿಕ್ಕಿತ್ತು, ಬಟ್ಟೆ ಸಿಕ್ಕಿತ್ತು, ಚಪ್ಪಲಿ ಸಿಕ್ಕಿತ್ತು. ಸೊ ಇದು ಆತಂಕವನ್ನ ಹೆಚ್ಚಿತ್ತು. ಅಗ್ನಿಶಾಮಕ ದಳ, ಡ್ರೋನ್ ಎಲ್ಲವೂ ಕೂಡ ಬಂದು ಶೋಧ ನಡೆಸಿದ್ರು ಕೂಡ ಎಲ್ಲೂ ಏನೂ ಸಿಕ್ಕಿರಲಿಲ್ಲ. ಮುಳುಗು ತಜ್ಞ ಈಶ್ವರ ಮಲ್ಪೆ ಅವರನ್ನ ಕರೆಸಿ ತಲಾಶ್ ನಡೆಸಿದ್ರು. ಮತ್ತೊಂದು ಆಯಾಮ ಇಷ್ಟೆಲ್ಲ ಆಗ್ತಾ ಇರುವಾಗ ಖಾಕಿಗೆ ನೋಡಿ ಪೊಲೀಸರು ಅದಕ್ಕೆ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸ್ತಾರೆ. ಯಾರೇನೇ ಹೇಳಲಿ ಬಿಡ್ಲಿ. ಮತ್ತೊಂದು ಆಯಾಮದಲ್ಲಿ ಯಾಕೆ ಹೀಗಿರಬಾರದು ಅಂತ ಖಾಕಿ ತನಿಖೆಯನ್ನ ಆರಂಭಿಸಿತ್ತು. ಸಿಸಿಟಿವಿ ಜಾಡು ಹಿಡಿದು ಕುಣಿಗಲ್ಗೆ ಹೊರಟಿದ್ರು. ಕೊನೆಗೆ ಆಕೆಯ ಸಿಸಿಟಿವಿ ಮೂವ್ಮೆಂಟ್ಸ್ ಆಧರಿಸಿ ಒಂದು ಪಾಯಿಂಟ್ ಅಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ. ಸೊ ಆ ನಂತರ ನೋಡಿ ಅಲ್ಲಿ ನೆನ್ನೆ ಕೆರೆ ಹತ್ರ ಈ ಮಹಿಳೆಗೋಸ್ಕರ ಡ್ರೋನ್ ತರಿಸಿ ಅಲ್ಲಿ ಪೊಲೀಸರು ಬಂದು ಅಲ್ಲಿ ಜಿಲ್ಲಾಡಳಿತದವರೆಲ್ಲ ಬಂದು ಈಶ್ವರ ಮಲ್ಪೆ ಅವರ ತಂಡನ ಕರೆಸಿ ಹುಡುಕಿಸಿ ಎಷ್ಟು ಹೊತ್ತು ಇದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರೆ ಆ ಟೈಮಲ್ಲಿ ಆಕೆ ತನ್ನ ಪ್ರಿಯಕರನ ಮನೇಲಿ ಇದ್ಲು. ನೋಡಿ ನೀವು ನೋಡ್ತಾ ಇರುವಂತದ್ದು ಮಧ್ಯದಲ್ಲಿರುವಂತಹ ದೃಶ್ಯ. ಆಕೆಯನ್ನ ಕರ್ಕೊಂಡು ಬರಕ್ಕೆ ಹೋದಾಗ ಇದ್ದಂತ ಡೇವಿಡ್ ಅವರ ಮನೆ, ಆ ಮನೆಯಲ್ಲಿ ಆಕೆ ಇದ್ರು. ಅಲ್ಲಿಗೆ ಇವರು ಕುಟುಂಬಸ್ಥರೆಲ್ಲರೂ ಹೋಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಇದು ಯಾವುದೇ ಸಿನಿಮಾಕ್ಕಿಂತ ರೋಚಕವಾಗಿ ನಡೆದಿರ್ತಕ್ಕಂಥ ಒಂದು ಕಥೆ. ವಿವಾಹಿತ ಮಹಿಳೆ ಪ್ರಿಯಾಂಕಾ, ಗೊತ್ತಿಗೆರೆಯ ಮಹಿಳೆ ಪ್ರಿಯಾಂಕಾ ಅನ್ನುವಂಥ ಮಹಿಳೆ ಮದುವೆ ಮನೆಗೆ ಹೋಗ್ತೀನಿ ಅಂತ ಚಿನ್ನ ಬಂಗಾರ ಎಲ್ಲ ಹಾಕೊಂಡು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ಹಾಕೊಂಡು ಮದುವೆ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಆನಂತರ ನಾಪತ್ತೆ ಆಗಿದ್ದಾಳೆ. ನಾಪತ್ತೆ ಆದಾಗ ಮನೆಯವರಿಗೆಲ್ಲ ಗಾಬರಿ ಆಗಿದೆ. ಎಲ್ಲಾರ್ಗೂ ಎಲ್ಲಿ ಹೋದ್ಲು ಅಂತ ಹುಡುಕಿ ಕೊನೆಗೆ ಒಂದು ಕೆರೆ, ಗೊಟ್ಟಿಗೆರೆಯ ಕುಣಿಗಲ್ನ ಗೊಟ್ಟಿಗೆರೆಯ ಕೆರೆಯ ಬಳಿ ಈಕೆಯ ಬಟ್ಟೆ, ಈಕೆಯ ಬ್ಯಾಗು, ಈಕೆಯ ಚಪ್ಪಲಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಚಿನ್ನ ಇಲ್ಲ, ಬಟ್ ಬಟ್ಟೆ, ಬ್ಯಾಗು ಇಂಥವೆಲ್ಲ ಪತ್ತೆಯಾಗಿದೆ. ಸೊ ಅದನ್ನು ನೋಡಿ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅದನ್ನ ನೋಡಿ ಮನೆಯವರು ಗಾಬರಿ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆನಂತರ ಪೊಲೀಸರು, ಅಗ್ನಿಶಾಮಕ ದಳದವರು, ಹಾಗೇನೆ ಈಶ್ವರ ಮಲ್ಪೆ ಮತ್ತು ತಂಡ ಎಲ್ಲರೂ ಬರ್ತಾರೆ. ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಹುಡುಕಿಸಿದ್ರೆ ಆ ಇಡೀ ಕೆರೆಯನ್ನ ಶೋಧ ಮಾಡ್ಲಾಗತ್ತೆ. ರಾತ್ರಿ ಎಲ್ಲ ಇಡೀ ಕೆರೆಯನ್ನ ಶೋಧ ಮಾಡಿದ್ರೆ ಆಕೆಯ ಶವ ಸಿಕ್ಕೋದಿಲ್ಲ. ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಅನುಮಾನ ಬರುತ್ತೆ. ಮತ್ತೊಂದು ಆಯಾಮದಿಂದ ತನಿಖೆಯನ್ನ ಶುರು ಮಾಡ್ತಾರೆ. ಅನಂತರ ಸಿಸಿಟಿವಿ ಫುಟೇಜ್ಗಳು ಎಲ್ಲೆಲ್ಲಿ ಸಿಗ್ತಾವೋ ಅವುಗಳನ್ನೆಲ್ಲ ಆಧರಿಸಿ ಆಕೆಯ ಚಲನವಲನವನ್ನ ಅಬ್ಸರ್ವ್ ಮಾಡ್ತಾರೆ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ, ಏನೋ ಮಿಸ್ ಹೊಡಿತಾ ಇದೆ ಅಂತ. ಕೊನೆಗೆ ಆಕೆಯ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಆಕೆ ಇರೋದನ್ನ ಪತ್ತೆ ಹಚ್ತಾರೆ. ಹಾಗಾದ್ರೆ ಪೊಲೀಸರು ಈಕೆಯನ್ನ ಪತ್ತೆ ಹಚ್ಚಿದ್ದು ಹೇಗೆ? ಈ ವಿವಾಹಿತ ಮಹಿಳೆ ಪ್ರಿಯಾಂಕಾಳನ್ನ ಪತ್ತೆ ಹಚ್ಚಿದ ಒಂದು ಘಟನೆಯೇ ರಣರೋಚಕ. ಕೆರೆ ಬಳಿ ಈಕೆಯ ಬ್ಯಾಗ್ ಸಿಕ್ಕಿತ್ತು, ಬಟ್ಟೆ ಸಿಕ್ಕಿತ್ತು, ಚಪ್ಪಲಿ ಸಿಕ್ಕಿತ್ತು. ಸೊ ಇದು ಆತಂಕವನ್ನ ಹೆಚ್ಚಿತ್ತು. ಅಗ್ನಿಶಾಮಕ ದಳ, ಡ್ರೋನ್ ಎಲ್ಲವೂ ಕೂಡ ಬಂದು ಶೋಧ ನಡೆಸಿದ್ರು ಕೂಡ ಎಲ್ಲೂ ಏನೂ ಸಿಕ್ಕಿರಲಿಲ್ಲ. ಮುಳುಗು ತಜ್ಞ ಈಶ್ವರ ಮಲ್ಪೆ ಅವರನ್ನ ಕರೆಸಿ ತಲಾಶ್ ನಡೆಸಿದ್ರು. ಮತ್ತೊಂದು ಆಯಾಮ ಇಷ್ಟೆಲ್ಲ ಆಗ್ತಾ ಇರುವಾಗ ಖಾಕಿಗೆ ನೋಡಿ ಪೊಲೀಸರು ಅದಕ್ಕೆ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸ್ತಾರೆ. ಯಾರೇನೇ ಹೇಳಲಿ ಬಿಡ್ಲಿ. ಮತ್ತೊಂದು ಆಯಾಮದಲ್ಲಿ ಯಾಕೆ ಹೀಗಿರಬಾರದು ಅಂತ ಖಾಕಿ ತನಿಖೆಯನ್ನ ಆರಂಭಿಸಿತ್ತು. ಸಿಸಿಟಿವಿ ಜಾಡು ಹಿಡಿದು ಕುಣಿಗಲ್ಗೆ ಹೊರಟಿದ್ರು. ಕೊನೆಗೆ ಆಕೆಯ ಸಿಸಿಟಿವಿ ಮೂವ್ಮೆಂಟ್ಸ್ ಆಧರಿಸಿ ಒಂದು ಪಾಯಿಂಟ್ ಅಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ. ಸೊ ಆ ನಂತರ ನೋಡಿ ಅಲ್ಲಿ ನೆನ್ನೆ ಕೆರೆ ಹತ್ರ ಈ ಮಹಿಳೆಗೋಸ್ಕರ ಡ್ರೋನ್ ತರಿಸಿ ಅಲ್ಲಿ ಪೊಲೀಸರು ಬಂದು ಅಲ್ಲಿ ಜಿಲ್ಲಾಡಳಿತದವರೆಲ್ಲ ಬಂದು ಈಶ್ವರ ಮಲ್ಪೆ ಅವರ ತಂಡನ ಕರೆಸಿ ಹುಡುಕಿಸಿ ಎಷ್ಟು ಹೊತ್ತು ಇದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರೆ ಆ ಟೈಮಲ್ಲಿ ಆಕೆ ತನ್ನ ಪ್ರಿಯಕರನ ಮನೇಲಿ ಇದ್ಲು. ನೋಡಿ ನೀವು ನೋಡ್ತಾ ಇರುವಂತದ್ದು ಮಧ್ಯದಲ್ಲಿರುವಂತಹ ದೃಶ್ಯ. ಆಕೆಯನ್ನ ಕರ್ಕೊಂಡು ಬರಕ್ಕೆ ಹೋದಾಗ ಇದ್ದಂತ ಡೇವಿಡ್ ಅವರ ಮನೆ, ಆ ಮನೆಯಲ್ಲಿ ಆಕೆ ಇದ್ರು. ಅಲ್ಲಿಗೆ ಇವರು ಕುಟುಂಬಸ್ಥರೆಲ್ಲರೂ ಹೋಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಇದು ಯಾವುದೇ ಸಿನಿಮಾಕ್ಕಿಂತ ರೋಚಕವಾಗಿ ನಡೆದಿರ್ತಕ್ಕಂಥ ಒಂದು ಕಥೆ. ವಿವಾಹಿತ ಮಹಿಳೆ ಪ್ರಿಯಾಂಕಾ, ಗೊತ್ತಿಗೆರೆಯ ಮಹಿಳೆ ಪ್ರಿಯಾಂಕಾ ಅನ್ನುವಂಥ ಮಹಿಳೆ ಮದುವೆ ಮನೆಗೆ ಹೋಗ್ತೀನಿ ಅಂತ ಚಿನ್ನ ಬಂಗಾರ ಎಲ್ಲ ಹಾಕೊಂಡು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ಹಾಕೊಂಡು ಮದುವೆ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ.
ಆನಂತರ ನಾಪತ್ತೆ ಆಗಿದ್ದಾಳೆ. ನಾಪತ್ತೆ ಆದಾಗ ಮನೆಯವರಿಗೆಲ್ಲ ಗಾಬರಿ ಆಗಿದೆ. ಎಲ್ಲಾರ್ಗೂ ಎಲ್ಲ ಹೋದ್ಲು ಅಂತ ಹುಡುಕಿ ಕೊನೆಗೆ ಒಂದು ಕೆರೆ ಗೊಟ್ಟಿಗೆರೆಯ ಕುಣಿಗಲ್ನ ಗೊಟ್ಟಿಗೆರೆಯ ಕೆರೆಯ ಬಳಿ ಈಕೆಯ ಬಟ್ಟೆ, ಈಕೆಯ ಬ್ಯಾಗು, ಈಕೆಯ ಚಪ್ಪಲಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಚಿನ್ನ ಇಲ್ಲ, ಬಟ್ ಬಟ್ಟೆ, ಬ್ಯಾಗು ಇಂಥವೆಲ್ಲ ಪತ್ತೆಯಾಗಿದೆ. ಸೊ ಅದನ್ನು ನೋಡಿ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅದನ್ನ ನೋಡಿ ಮನೆಯವರು ಗಾಬರಿ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆನಂತರ ಪೊಲೀಸರು, ಅಗ್ನಿಶಾಮಕ ದಳದವರು, ಹಾಗೇನೆ ಈಶ್ವರ ಮಲ್ಪೆ ಮತ್ತು ತಂಡ ಎಲ್ಲರೂ ಬರ್ತಾರೆ. ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಹುಡುಕಿಸಿದ್ರೆ ಆ ಇಡೀ ಕೆರೆಯನ್ನ ಶೋಧ ಮಾಡ್ಲಾಗತ್ತೆ. ರಾತ್ರಿ ಎಲ್ಲ ಇಡೀ ಕೆರೆಯನ್ನ ಶೋಧ ಮಾಡಿದ್ರೆ ಆಕೆಯ ಶವ ಸಿಕ್ಕೋದಿಲ್ಲ. ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಅನುಮಾನ ಬರುತ್ತೆ. ಮತ್ತೊಂದು ಆಯಾಮದಿಂದ ತನಿಖೆಯನ್ನ ಶುರು ಮಾಡ್ತಾರೆ. ಅನಂತರ ಸಿಸಿಟಿವಿ ಫುಟೇಜ್ಗಳು ಎಲ್ಲೆಲ್ಲಿ ಸಿಗ್ತಾವೋ ಅವುಗಳನ್ನೆಲ್ಲ ಆಧರಿಸಿ ಆಕೆಯ ಚಲನವಲನವನ್ನ ಅಬ್ಸರ್ವ್ ಮಾಡ್ತಾರೆ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ, ಏನೋ ಮಿಸ್ ಹೊಡಿತಾ ಇದೆ ಅಂತ. ಕೊನೆಗೆ ಆಕೆಯ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಆಕೆ ಇರೋದನ್ನ ಪತ್ತೆ ಹಚ್ತಾರೆ. ಹಾಗಾದ್ರೆ ಪೊಲೀಸರು ಈಕೆಯನ್ನ ಪತ್ತೆ ಹಚ್ಚಿದ್ದು ಹೇಗೆ? ಈ ವಿವಾಹಿತ ಮಹಿಳೆ ಪ್ರಿಯಾಂಕಾಳನ್ನ ಪತ್ತೆ ಹಚ್ಚಿದ ಒಂದು ಘಟನೆಯೇ ರಣ ರೋಚಕ. ಕೆರೆ ಬಳಿ ಈಕೆಯ ಬ್ಯಾಗ್ ಸಿಕ್ಕಿತ್ತು, ಬಟ್ಟೆ ಸಿಕ್ಕಿತ್ತು, ಚಪ್ಪಲಿ ಸಿಕ್ಕಿತ್ತು. ಸೊ ಇದು ಆತಂಕವನ್ನ ಹೆಚ್ಚಿತ್ತು. ಅಗ್ನಿಶಾಮಕ ದಳ, ಡ್ರೋನ್ ಎಲ್ಲವೂ ಕೂಡ ಬಂದು ಶೋಧ ನಡೆಸಿದ್ರು ಕೂಡ ಎಲ್ಲೂ ಏನೂ ಸಿಕ್ಕಿರ್ಲಿಲ್ಲ. ಮುಳುಗು ತಜ್ಞ ಈಶ್ವರ ಮಲ್ಪೆ ಅವರನ್ನ ಕರೆಸಿ ತಲಾಶ್ ನಡೆಸಿದ್ರು. ಮತ್ತೊಂದು ಆಯಾಮ ಇಷ್ಟೆಲ್ಲ ಆಗ್ತಾ ಇರುವಾಗ ಖಾಕಿಗೆ ನೋಡಿ ಪೊಲೀಸರು ಅದಕ್ಕೆ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸ್ತಾರೆ. ಯಾರೇನೇ ಹೇಳಲಿ ಬಿಡ್ಲಿ. ಮತ್ತೊಂದು ಆಯಾಮದಲ್ಲಿ ಯಾಕೆ ಹೀಗಿರಬಾರದು ಅಂತ ಖಾಕಿ ತನಿಖೆಯನ್ನ ಆರಂಭಿಸಿತ್ತು. ಸಿಸಿಟಿವಿ ಜಾಡು ಹಿಡಿದು ಕುಣಿಗಲ್ಗೆ ಹೊರಟಿದ್ರು. ಕೊನೆಗೆ ಆಕೆಯ ಸಿಸಿಟಿವಿ ಮೂವ್ಮೆಂಟ್ಸ್ ಆಧರಿಸಿ ಒಂದು ಪಾಯಿಂಟ್ ಅಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ. ಸೊ ಆ ನಂತರ ನೋಡಿ, ಅಲ್ಲಿ ನೆನ್ನೆ ಕೆರೆ ಹತ್ರ ಈ ಮಹಿಳೆಗೋಸ್ಕರ ಡ್ರೋನ್ ತರಿಸಿ ಅಲ್ಲಿ ಪೊಲೀಸರು ಬಂದು, ಅಲ್ಲಿ ಜಿಲ್ಲಾಡಳಿತದವರೆಲ್ಲ ಬಂದು, ಈಶ್ವರ ಮಲ್ಪೆ ಅವರ ತಂಡನ ಕರೆಸಿ ಹುಡುಕಿಸಿ ಎಷ್ಟು ಹೊತ್ತು ಇದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರೆ ಆ ಟೈಮಲ್ಲಿ ಆಕೆ ತನ್ನ ಪ್ರಿಯಕರನ ಮನೇಲಿ ಇದ್ಲು. ನೋಡಿ, ನೀವು ನೋಡ್ತಾ ಇರುವಂತದ್ದು ಮಧ್ಯದಲ್ಲಿರುವಂತಹ ದೃಶ್ಯ. ಆಕೆಯನ್ನ ಕರ್ಕೊಂಡು ಬರಕ್ಕೆ ಹೋದಾಗ ಇದ್ದಂತ ಡೇವಿಡ್ ಅವರ ಮನೆ, ಆ ಮನೆಯಲ್ಲಿ ಆಕೆ ಇದ್ರು. ಅಲ್ಲಿಗೆ ಇವರು ಕುಟುಂಬಸ್ಥರೆಲ್ಲರೂ ಹೋಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಇದು ಯಾವುದೇ ಸಿನಿಮಾಕ್ಕಿಂತ ರೋಚಕವಾಗಿ ನಡೆದಿರ್ತಕ್ಕಂಥ ಒಂದು ಕಥೆ. ವಿವಾಹಿತ ಮಹಿಳೆ ಪ್ರಿಯಾಂಕಾ, ಗೊತ್ತಿಗೆರೆಯ ಮಹಿಳೆ ಪ್ರಿಯಾಂಕಾ ಅನ್ನುವಂಥ ಮಹಿಳೆ ಮದುವೆ ಮನೆಗೆ ಹೋಗ್ತೀನಿ ಅಂತ ಚಿನ್ನ ಬಂಗಾರ ಎಲ್ಲ ಹಾಕೊಂಡು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ಹಾಕೊಂಡು ಮದುವೆ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಆನಂತರ ನಾಪತ್ತೆ ಆಗಿದ್ದಾಳೆ. ನಾಪತ್ತೆ ಆದಾಗ ಮನೆಯವರಿಗೆಲ್ಲ ಗಾಬರಿ ಆಗಿದೆ. ಎಲ್ಲಾರ್ಗೂ ಎಲ್ಲ ಹೋದ್ಲು ಅಂತ ಹುಡುಕಿ ಕೊನೆಗೆ ಒಂದು ಕೆರೆ, ಗೊಟ್ಟಿಗೆರೆಯ ಕುಣಿಗಲ್ನ ಗೊಟ್ಟಿಗೆರೆಯ ಕೆರೆಯ ಬಳಿ ಈಕೆಯ ಬಟ್ಟೆ, ಈಕೆಯ ಬ್ಯಾಗು, ಈಕೆಯ ಚಪ್ಪಲಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಚಿನ್ನ ಇಲ್ಲ, ಬಟ್ ಬಟ್ಟೆ, ಬ್ಯಾಗು ಇಂಥವೆಲ್ಲ ಪತ್ತೆಯಾಗಿದೆ. ಸೊ ಅದನ್ನು ನೋಡಿ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅದನ್ನ ನೋಡಿ ಮನೆಯವರು ಗಾಬರಿ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆನಂತರ ಪೊಲೀಸರು, ಅಗ್ನಿಶಾಮಕ ದಳದವರು, ಹಾಗೇನೆ ಈಶ್ವರ ಮಲ್ಪೆ ಮತ್ತು ತಂಡ ಎಲ್ಲರೂ ಬರ್ತಾರೆ. ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಹುಡುಕಿಸಿದ್ರೆ ಆ ಇಡೀ ಕೆರೆಯನ್ನ ಶೋಧ ಮಾಡ್ಲಾಗತ್ತೆ. ರಾತ್ರಿ ಎಲ್ಲ ಇಡೀ ಕೆರೆಯನ್ನ ಶೋಧ ಮಾಡಿದ್ರೆ ಆಕೆಯ ಶವ ಸಿಕ್ಕೋದಿಲ್ಲ. ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಅನುಮಾನ ಬರುತ್ತೆ. ಮತ್ತೊಂದು ಆಯಾಮದಿಂದ ತನಿಖೆಯನ್ನ ಶುರು ಮಾಡ್ತಾರೆ. ಅನಂತರ ಸಿಸಿಟಿವಿ ಫುಟೇಜ್ಗಳು ಎಲ್ಲೆಲ್ಲಿ ಸಿಗ್ತಾವೋ ಅವುಗಳನ್ನೆಲ್ಲ ಆಧರಿಸಿ ಆಕೆಯ ಚಲನವಲನವನ್ನ ಅಬ್ಸರ್ವ್ ಮಾಡ್ತಾರೆ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ, ಏನೋ ಮಿಸ್ ಹೊಡಿತಾ ಇದೆ ಅಂತ. ಕೊನೆಗೆ ಆಕೆಯ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಆಕೆ ಇರೋದನ್ನ ಪತ್ತೆ ಹಚ್ತಾರೆ.